ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ಒಂದು ಸುದ್ದಿ ತುಂಬಾನೇ ವೈರಲ್ ಆಗ್ತಾ ಇದೆ. ಆ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಇನ್ನು ಮುಂದೆ ಉಚಿತವಾಗಿ ಪ್ರತಿ ತಿಂಗಳು 1,100 ರೂಪಾಯಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಸುದ್ದಿ ತುಂಬಾನೇ ವೈರಲ್ ಆಗ್ತಾ ಇದೆ ಅಲ್ವಾ? ಹಾಗಾದ್ರೆ ನಿಜವಾಗ್ಲೂ ಕೊಡ್ತಾರಾ? ಏನು, ಯಾವಾಗಿಂದ ಕೊಡ್ತಾರೆ? ಈ ಜನವರಿಯಿಂದನೇ ಕೊಡ್ತಾರಾ? ಹೇಗೆ ಬರುತ್ತೆ ಅದು 1,000 ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸರ್ಕಾರದಿಂದ ಏನಾದರೂ ಅಪ್ಡೇಟ್ ಬಂದಿದೆಯಾ? ಸರ್ಕಾರದಿಂದನೇ ತಿಳಿಸಿದಾರಾ? ರಾಜ್ಯ ಸರ್ಕಾರದಿಂದ ಕೊಡ್ತಿರೋದಾ ಅಥವಾ ಕೇಂದ್ರ ಸರ್ಕಾರದಿಂದ ಕೊಡ್ತಿರೋದಾ ಅಂತ ಹೇಳ್ಬಿಟ್ಟು ತುಂಬ ಡೌಟ್ಸ್ ಇರುತ್ತಲ್ವ? ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಿ ಹೊಸ ರೇಷನ್ ಕಾರ್ಡ್ ಪಡೆಯೋದಕ್ಕೆ ಯಾರೆಲ್ಲ ಕಾಯ್ತಾ ಇದ್ರಿ ಅವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅಪ್ಲಿಕೇಶನ್ಗಳನ್ನ ಯಾವಾಗ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಎಲ್ಲ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕಂತಂದ್ರೆ ಏನು ಮಾಡಬೇಕಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ತುಂಬಾನೇ ವೈರಲ್ ಆಗ್ತಾ ಇದೆ ಅಂದಲ್ವಾ? ಏನಪ್ಪಾ ಅಂತಂದ್ರೆ ಇನ್ನು ಮುಂದೆ ರೇಷನ್ ಕಾರ್ಡ್ ಇರುವಂತವ್ರ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ 1,100 ರೂಪಾಯಿನ ಕೊಡ್ತಾರಂತೆ ಅಂತ ಹೇಳ್ಬಿಟ್ಟು ಈ ಸುದ್ದಿ ತುಂಬಾನೇ ವೈರಲ್ ಆಗ್ತಾ ಇದೆ. ನಿಮಗೂ ಕೂಡ ಅನ್ನಿಸ್ಬೋದು, ನಿಜಾನಾ? ಕೇಂದ್ರ ಸರ್ಕಾರ ಕೊಡ್ತಿದೆಯಾ, ರಾಜ್ಯ ಸರ್ಕಾರ ಕೊಡ್ತಿದೆಯಾ ಅಂತ ನಿಮಗೆ ಅನ್ಸೋದು ಸಹಜನೇ. ಇದರ ಕೇಂದ್ರ ಸರ್ಕಾರ ಏನು ಈ ರೀತಿ ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ. ಹಾಗೆ ನಮ್ಮ ರಾಜ್ಯ ಸರ್ಕಾರನೂ ಕೂಡ ತಿಳಿಸಿಲ್ಲ. ಸುಮ್ಮನೆ ಈ ಒಂದು ಸುದ್ದಿ ವೈರಲ್ ಆಗ್ತಾ ಇರುವಂಥದ್ದು. ಇನ್ನು ಮುಂದೆ ನೀವು ರೇಷನ್ ಏನು ಪಡಿತಿದ್ದೀರಾ ಅಲ್ವಾ, ಉಚಿತ 10 kg ಅಕ್ಕಿನ, ಇನ್ನು ಮುಂದೆ ಈ ಅಕ್ಕಿ ಬದಲು 5 kg ಅಕ್ಕಿ ಕೊಡ್ತೀವಿ, ಇನ್ನು 5 kg ಅಕ್ಕಿ ಬದಲು ಇಂದಿರಾ ಕಿಟ್ಟನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ತಿಳಿಸಿದ್ದಾರೆ. ಸೊ ಇನ್ನು ಮುಂದೆ 10 kg ಅಕ್ಕಿನೇ ಕೊಡಲ್ಲ. ಇವಾಗ ರೇಷನ್ಗಳನ್ನ ಏನು ಪಡಿತಿದೆ ಆ ರೇಷನ್ನೇ ಕೊಡಲ್ಲ ಇನ್ನು ಮುಂದೆ. ಅದ್ರ ಬದಲಾಗಿ ಪ್ರತಿ ತಿಂಗಳು 1,100 ರೂಪಾಯಿನ ಕೊಟ್ಬಿಡ್ತಾರಂತೆ ಅಂತ ಹೇಳ್ಬಿಟ್ಟು ಈ ಸುದ್ದಿ ತುಂಬ ವೈರಲ್ ಆಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಸರ್ಕಾರ ಆಗಲಿ ಅಥವಾ ಆಹಾರ ಇಲಾಖೆಯಿಂದಾಗಲಿ ಯಾವುದೇ ರೀತಿ ಸ್ಪಷ್ಟನೆ ಬಂದಿಲ್ಲ. ಬಟ್ ಆದರೂ ಹಿಂಗೆ ಬೇಕಂತ ಸುಮ್ಮನೆ ಯಾರ್ಯಾರೋ ವಿಡಿಯೋಗಳನ್ನ ಮಾಡಿ ಸೊ ಆ ಸುದ್ದಿ ತುಂಬ ವೈರಲ್ ಆಗಿದೆ. ಈ ಸರ್ಕಾರದಿಂದ ಒಂದು ಅಫಿಷಿಯಲಿ ಅನೌನ್ಸ್ ಆಗಿಲ್ಲ, ಸರ್ಕಾರ ಈ ರೀತಿ ಹೇಳೂ ಇಲ್ಲ. ಆ ರೀತಿ ಏನಾದರೂ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅನೌನ್ಸು ಕೂಡ ಮಾಡ್ತಾರೆ, ಹಾಗೆ ಪತ್ರಿಕಾಗೋಷ್ಠಿ ಮಾಡ್ತಾರೆ, ಮೀಡಿಯಾ ಮುಂದೆ ಬಂದು ತಿಳಿಸ್ತಾರೆ ಆಹಾರ ಸಚಿವರು ಅಥವಾ ಸರ್ಕಾರದಿಂದ ಯಾರಾದರೂ ತಿಳಿಸ್ತಾರೆ. ಬಟ್ ಯಾವುದೇ ರೀತಿ ಆದೇಶ ಬಂದಿಲ್ಲ. ಬಟ್ ಆದರೂ ಕೂಡ ಜನಗಳು ಏನು ಅಂದ್ಕೊಂಡಿದ್ದಾರೆ, ನಿಜ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ, ಖಂಡಿತವಾಗ್ಲೂ ಕೊಡಲ್ಲ, ಸರ್ಕಾರದಿಂದ ಆ ರೀತಿ ಅನೌನ್ಸ್ ಮಾಡಿಲ್ಲ. ಈ ತಿಂಗಳಿಂದ ಇಂದಿರಾ ಕಿಟ್ಟನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿದೆ. ಕಳೆದ 2-3 ತಿಂಗಳ ಹಿಂದೆಯಿಂದನೂ ಕೂಡ ಇಂದಿರಾ ಕಿಟ್ಟನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಹಾರ ಸಚಿವರಾದಂಥ KH ಮುನಿಯಪ್ಪ ಸರ್ ಅವರೇನೆ ತಿಳಿಸಿದ್ರು. ಬಟ್ ಕಳೆದ 3 ತಿಂಗಳಿಂದ ಕೊಟ್ಟಿರಲಿಲ್ಲ. ಬಹುಶಃ ಈ ಜನವರಿಯಿಂದ ಕೊಡ್ಬೋದು ಅಂತ ಹೇಳ್ಬಿಟ್ಟು ನಾವು ಎಕ್ಸ್ಪೆಕ್ಟನ್ನು ಮಾಡಿದ್ದೀವಿ. ಯಾಕಂತಂದರೆ ಅನೌನ್ಸ್ ಮಾಡಿದ ತಕ್ಷಣ ಸಡನ್ನಾಗಿ ಅದು ಸ್ಟಾಕ್ ಎಲ್ಲ ತರಿಸ್ಕೊಬೇಕು. ಅದು ತುಂಬ ಪ್ರೋಸೆಸ್ ಇರುತ್ತೆ ಅಲ್ವಾ? ಎಲ್ಲ ಕಡೆ ಎಲ್ಲ ಸ್ಟಾಕ್ ಸಿಗುತ್ತೆ, ಕಡಿಮೆ ರೇಟಿಗೆಲ್ಲ ತರಿಸ್ಕೋಬೇಕು, ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಅದು ತುಂಬಾ ಕೆಲಸ ಇರುತ್ತೆ. ಹಂಗಾಗಿ ಕೊಡಲಿಲ್ಲ 2-3 ತಿಂಗಳು. ಈ ತಿಂಗಳಿಂದ ಬಹುಶಃ ಕೊಡ್ಬೋದು ಅಂತ ಅನಿಸುತ್ತೆ. ಈ ತಿಂಗಳು ಅಥವಾ ಮುಂದಿನ ತಿಂಗಳಲ್ಲಿ ಅಟ್ ಎನಿ ಕಾಸ್ಟ್ ಕೊಡ್ತಾರೆ ಇಂದಿರಾ ಕಿಟ್ಟನ್ನ. ಅದರಲ್ಲಿ 1 kg ತೊಗರಿಬೇಳೆ, 1 kg ಹೆಸರು ಕಾಳು, 1 kg ಉಪ್ಪು, 1 kg ಸಕ್ಕರೆ, ಹಾಗೆ 1 ಲೀಟ್ರ್ ಎಣ್ಣೆ, ಇಷ್ಟು 5 ವಸ್ತುಗಳನ್ನ ಕೊಡ್ತಾರೆ. ಅಂದರೆ 5 kg ಅಕ್ಕಿಗೆ ಎಷ್ಟು ದುಡ್ಡಾಗುತ್ತೆ ಅಷ್ಟು ದುಡ್ಡಿಗೆ ಮಾತ್ರನೇ ಕೊಡುವಂಥದ್ದು. ಈಗ 5 kg ಅಕ್ಕಿಗೆ ಫಾರ್ ಎಕ್ಸಾಂಪಲ್ ಒಂದು 500 ರೂಪಾಯಿ ಆಗ್ತಿತ್ತು ಅಂತ ತಿಳ್ಕೊಳ್ಳಿ. ಆ 500 ರೂಪಾಯಿಗೆ ಅಷ್ಟೇ ಕೊಡೋದು. ಇವಾಗ ಬೇಳೆ, ಹೆಸರು ಕಾಳು, ಉಪ್ಪು, ಸಕ್ಕರೆ, ಎಣ್ಣೆಗೆ ಒಂದು 700 ರೂಪಾಯಿ ಆಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಅಷ್ಟನ್ನು ಕೊಡಲ್ಲ. ಅದರಲ್ಲಿ ಒಂದು ಐಟಮ್ನ ಸ್ಕಿಪ್ ಮಾಡಿ 500 ರೂಪಾಯಿಗೆ ಎಷ್ಟು ಐಟಮ್ ಬರುತ್ತೆ ನೋಡಿ, ಹೆಸರು ಕಾಳು, ತೊಗರಿಬೇಳೆ, ಉಪ್ಪು, ಸಕ್ಕರೆ ಇಷ್ಟೇ ಬರುತ್ತೆ. ಎಣ್ಣೆ ಬರಲ್ಲ ಅಂತಂದರೆ ಅಷ್ಟು ಐಟಮ್ ಮಾತ್ರನೇ ಕೊಡ್ತಾರೆ. ಸೊ ಅಷ್ಟೇ ಕೊಡುವಂಥದ್ದು. ಹೆಚ್ಚಿಗೆ ದುಡ್ಡಿನಂತೂ ಖಂಡಿತವಾಗ್ಲೂ ಕೊಡಲ್ಲ. ಅದನ್ನು ಬಹುಶಃ ಈ ತಿಂಗಳು ಅಥವಾ ಮುಂದಿನ ತಿಂಗಳಿಂದ ಕೊಡ್ಬೋದು ಅಂತ ಅನಿಸುತ್ತೆ. ಸೊ 1,000 ರೂಪಾಯಿ ಕೊಡೋದನ್ನ ಸರ್ಕಾರದಿಂದ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ತಿಳಿಸಿಲ್ಲ. ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಅಕ್ಕಿ ಕೊಡ್ತಾ ಇರೋದು ಎಷ್ಟೋ ಯೂಸ್ ಆಗ್ತಿದೆ ಅಲ್ವಾ? ಎಷ್ಟೋ ಬಡ ಜನರಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಸೊ ಅದೇ ರೀತಿ ಕೊಟ್ಟರೆ ಚೆನ್ನಾಗಿರುತ್ತೆ. ಒಂದು ರೀತಿಯಲ್ಲಿ ಹೇಳ್ಬೇಕಂತಂದರೆ ಫಸ್ಟ್ ಹೆಂಗೆ 5 kg ಅಕ್ಕಿ ಬದಲಾಗಿ ದುಡ್ಡು ಕೊಡ್ತಿರಲ್ಲ, ಅದು ಒಂದು ರೀತಿ ಬೆಟರ್ ಅಂತಲೇ ಹೇಳ್ಬೋದು. ಸೊ ಇವಾಗ 10 kg ಕೊಡ್ತಿರೋದು ಎಷ್ಟೋ ಜನಕ್ಕೆ ಯೂಸ್ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಯೂಸ್ ಆಗ್ತಾ ಇದೆ, ಕೆಲವರಿಗೆ ಯೂಸ್ ಆಗ್ತಾ ಇಲ್ಲ. ಅವರೆಲ್ಲ ಏನು ಮಾಡ್ತಾರೆ, ಮಾರ್ಕೊತಾರೆ. ಸೊ ಹಂಗಾಗಿ ಬೆಸ್ಟ್ ಅಂತಂದರೆ ಏನಪ್ಪ ಅಂತಂದರೆ 5 kg ಅಕ್ಕಿ ಬದಲಾಗಿ ಏನು ದುಡ್ಡನ್ನ ಕೊಡ್ತಾ ಇದ್ರೆ ಅದು ಬೆಸ್ಟ್ ಆಗಿತ್ತು. ಇನ್ನು ಮುಂದೆ ಇಂದಿರಾ ಕಿಟ್ಟನ್ನು ಕೊಡ್ತಾರಲ್ವ, ಅದು ಕೂಡ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಅದು ಕೂಡ ಒಳ್ಳೆಯದೇ. ಎಷ್ಟೋ ಬಡ ಫ್ಯಾಮಿಲಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ದುಡ್ಡು ಕೊಡುವಂಥ ತೀರ್ಮಾನ ಇನ್ನು ಸರ್ಕಾರ ಅಫಿಷಿಯಲ್ ಆಗಿ ಏನು ಅನೌನ್ಸ್ ಮಾಡಿಲ್ಲ. ಆ ರೀತಿ ಇದ್ದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇವಾಗ ಕ್ಲಿಯರ್ ಆಗಿ ಗೊತ್ತಾಯ್ತು ಅನ್ಕೊತೀನಿ.
ಇನ್ನು ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಅವರಿಗೆ ಗುಡ್ ನ್ಯೂಸ್ ಅಂತ ಹೇಳಿದೆ ಅಲ್ವಾ. ಏನಪ್ಪ ಅಂತಂದರೆ ಅತಿ ಶೀಘ್ರದಲ್ಲಿ ನಾವು ರೇಷನ್ ಕಾರ್ಡ್ಗಳನ್ನ ಇಶ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಬಟ್ ಆದರೆ ಇಲ್ಲಿ ಎಲ್ರಿಗೂ ಕೂಡ ಇಲ್ಲ. ಹಾಸ್ಪಿಟಲೈಸ್ಗೋಸ್ಕರ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರಿ ನೋಡಿ ಅವರಿಗೆ ಏನು ಈ ತಿಂಗಳು ಎಂಡ್ ಅಷ್ಟರಲ್ಲಿ ನಿಮಗೆ ರೇಷನ್ ಕಾರ್ಡ್ಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಯಾವಾಗ ಬೇಕಿದ್ರೂ ಕೂಡ ಇಶ್ಯೂ ಆಗ್ಬೋದು. ಅದು ವೆರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತೆ, ಪ್ರೋಸೆಸ್ಸು ಕೂಡ ಕಂಪ್ಲೀಟ್ ಆಗಿದೆ. ನಿಮಗೆ ಜಸ್ಟ್ ಇಶ್ಯೂ ಮಾಡಬೇಕಷ್ಟೇ. ಬಹುಶಃ ಇನ್ನೊಂದು 15-20 ದಿನದಷ್ಟರಲ್ಲಿ ನಿಮ್ಮ ರೇಷನ್ ಕಾರ್ಡ್ಗಳು ಸಿಗುತ್ತೆ. ನಾ ಹೇಳ್ದಂಗೆ ಹೆಲ್ತ್ ಪರ್ಪಸ್ಸಿಗೆ ಹಾಸ್ಪಿಟಲೈಸ್ಗೋಸ್ಕರ ಯಾರು ಅಪ್ಲಿಕೇಶನ್ ಹಾಕಿದರೆ ಅವ್ರಿಗೆ ಮಾತ್ರನೇ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಇನ್ನೆಲ್ರಿಗೂ ಕೂಡ ಬಹುಶಃ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಸಿಗ್ಬೋದೇನೋ, ಇನ್ನೊಂದು 2-3 ತಿಂಗಳಲ್ಲಿ ಸಿಗ್ಬೋದೇನೋ. ಆಲ್ಮೋಸ್ಟ್ ರೇಷನ್ ಕಾರ್ಡ್ಗಳನ್ನ 1 ವರ್ಷದಿಂದ ಸರಿಯಾಗಿ ಇಶ್ಯೂನೂ ಕೂಡ ಮಾಡಿಲ್ಲ, ಹಾಗೆ ಅಪ್ಲಿಕೇಶನ್ಗಳು ಕೂಡ ಬಿಟ್ಟಿಲ್ಲ. ಬಿಟ್ಟರು ಕೂಡ ಏನಾಗುತ್ತೆ, ಈ ಟೈಮಿಂದ ಈ ಟೈಮಿಗೆ ಅಂತ ಬಿಡ್ತಾರೆ. ಆ ಟೈಮಲ್ಲಿ ಹೋದರೆ ಸರ್ವರು ಬ್ಯುಸಿ ಇರುತ್ತೆ. ಹಾಗೆ 1 ದಿನ 2 ದಿನ ಅಷ್ಟೇ ಬಿಡ್ತಾರೆ, ಅದು ಟೈಮಿಂಗ್ಸ್ ಪ್ರಕಾರ. ಆ ಟೈಮಲ್ಲೂ ಕೂಡ ಸರ್ವರ್ ಬ್ಯುಸಿ ಇರುತ್ತೆ, ಹಾಕೋಕ್ಕೆ ಆಗಿರಲ್ಲ. ಹಾಗಾಗಿ ತುಂಬ ಜನ ಇನ್ನೂ ಕೂಡ ಕಾಯ್ತಾ ಇದ್ದಾರೆ, ಯಾವಾಗ ಅಪ್ಲಿಕೇಶನ್ಗಳನ್ನ ಬಿಡ್ತಾರೆ, ನಾವು ಅಪ್ಲಿಕೇಶನ್ ಹಾಕಬೇಕಂತ ಹೇಳ್ಬಿಟ್ಟು. ಅಪ್ಲಿಕೇಶನ್ ಬಿಡೋದ್ರ ಬಗ್ಗೆ ಇನ್ನೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿಲ್ಲ. ಬಹುಶಃ ಹೇಳ್ತಾರೆ ಅನ್ಸುತ್ತೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಹೇಳ್ಬೋದು ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಬಿಟ್ಟ ತಕ್ಷಣ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸದ್ಯಕ್ಕೇನು ಅಪ್ಲಿಕೇಶನ್ಗಳು ಪ್ರಾರಂಭ ಆಗಿಲ್ಲ. ಹಾಗೆ ಇವಾಗ ರೇಷನ್ ಕಾರ್ಡ್ಗಳು ಬೇರೆ ಕ್ಯಾನ್ಸಲ್ ಆಗ್ತಾ ಇದೆ ಅಲ್ವಾ, ಆ ಒಂದು ಪ್ರಕ್ರಿಯೆಯಲ್ಲಿ ಸರ್ಕಾರ ತುಂಬ ಬ್ಯುಸಿ ಆಗಿರ್ಬೋದು ಅನ್ಸುತ್ತೆ. ಯಾರೆಲ್ಲ ಎಲಿಜಿಬಲ್ ಇಲ್ಲ ಅಂದರೂ ಕೂಡ ರೇಷನ್ ಕಾರ್ಡ್ ಇಟ್ಕೊಂಡಿದ್ದಾರೆ ಅದನ್ನು ಪರಿಷ್ಕರಣೆ ಮಾಡಿ ಅದನ್ನೆಲ್ಲ ಡಿಲೀಟ್ ಮಾಡಿ ಬಹುಶಃ ನೆಕ್ಸ್ಟು ನಿಮಗೆ ರೇಷನ್ ಕಾರ್ಡ್ಗೆ ಮತ್ತೆ ಹೊಸದಾಗಿ ಅರ್ಜಿ ಪ್ರಾರಂಭ ಆಗ್ಬೋದು. ಅದಾದಮೇಲೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ಕ್ಲಿಯರ್ ಆಗಿ ಗೊತ್ತಾಯ್ತು ಅನ್ಕೊತೀನಿ. 1,000 ರೂಪಾಯಿ ಕೊಡೋದ್ರ ಬಗ್ಗೆ ಸರ್ಕಾರ ತಿಳಿಸಿಲ್ಲ, ಕೊಡೋದಿಲ್ಲ. ಇವಾಗ ಏನು ರೇಷನ್ ಕೊಡ್ತಾ ಇದ್ದಾರೆ ಅದನ್ನೇ ಕೊಡ್ತಾರೆ. ಯಾರೆಲ್ಲ ವಿಡಿಯೋನ ನೋಡಿದಿರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.